ಎಲ್ಲ ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಇದು ಬೆಳಗಿನ ಜಾವದ ಆಧ್ಯಾತ್ಮಿಕ ಚಿಂತನ. ಇದು ಸುಪ್ರಭಾತ ಸಮಯದ ಚಿಂತನ. ಈ ಮುಹೂರ್ತಕ್ಕೆ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ದಿನದಲ್ಲಿ ಅನೇಕ ಮುಹೂರ್ತಗಳನ್ನು ಮಾಡಿದ್ದಾರೆ. ಅದರಲ್ಲಿ ಬ್ರಹ್ಮಚಿಂತನೆಗೆ ಅತ್ಯಂತ ಯೋಗ್ಯವಾಗಿರುವಂಥ ಮುಹೂರ್ತ ಅಂದರೆ ಬ್ರಹ್ಮ ಮುಹೂರ್ತ. ಹೇಗೆ ಎಲ್ಲ ಕಾರ್ಯಗಳಿಗೆ ಬೇರೆ ಬೇರೆ ಮುಹೂರ್ತಗಳದಾವಲ್ಲ, ಹಾಗೆ ಬ್ರಹ್ಮ ಚಿಂತನೆಗೂ ಒಂದು ಮುಹೂರ್ತ ಬೇಕಲ್ಲ. ಆ ಬ್ರಹ್ಮ ಚಿಂತನೆಗೆ ಯೋಗ್ಯವಾಗಿರುವುದೇ ಬ್ರಹ್ಮ ಮುಹೂರ್ತ. ಈ ಬೆಳಗಿನ ಜಾವ ಬಹಳ ಅನುಕೂಲವಾಗಿರ್ತದೆ. ಹೇಗೆ ಒಂದು ಹೂವು ಬೆಳಗ್ಗೆ ಅರಳಿರ್ತದೆ, ನೋಡಲಿಕ್ಕೆ ಎಷ್ಟು ಸುಂದರ ಇರ್ತದೆ. ಅದು ಸಾಯಂಕಾಲ ಬಾಡ್ತದೆ, ಬೆಳಗ್ಗೆ ಅರಳಿರ್ತದೆ. ಹಾಗೇ ನಮ್ಮ ಮನಸ್ಸು ಕೂಡ ಬೆಳಗ್ಗೆ ಅರಳಿರ್ತದೆ, ಸಾಯಂಕಾಲ ಸ್ವಲ್ಪ ಬಾಡಿರ್ತದೆ. ಅದು ಅರಳಿರುವಾಗಲೇ ಅದನ್ನು ನಾವು ಭಗವಂತನಿಗೆ ಅರ್ಪಿಸೋದು, ಅದು ಭಕ್ತಿ. ನಮ್ಮ ಚಿಂತನೆಗಳು ಸಹಿತ ಬೆಳಿಗ್ಗೆ ಹೇಗಿರ್ತಾವೆ ಅಂದರೆ ಎಲ್ಲ ತಾಜಾ ಇರ್ತಾವೆ. ಬೆಳಿಗ್ಗೆ ಎಲ್ಲ ಸ್ವಚ್ಛ ಇರ್ತಾವೆ. ಸಾಯಂಕಾಲದವರೆಗೆ ಅದು ಇದು ಎಲ್ಲ ಹಾಕಿ ಅದು ಮತ್ತೊಂದು ಸ್ವಲ್ಪ ಗದ್ದಲಾಗಿರ್ತದೆ. ಬೆಳಿಗ್ಗೆ ಅದು ತಾಜಾ ಇರುವಾಗಲೇ ಅಲ್ಲೊಂದಿಷ್ಟು ಮತ್ತು ಸುವಿಚಾರಗಳನ್ನು ಹಾಕೋದು. ಬೆಳಗ್ಗೆ ನದಿಗೆ ಹೋದಿವಿ ಅಂದರೆ ಎಲ್ಲ ಸ್ವಚ್ಛ ಇರ್ತದೆ, ತಿಳಿಯಾದ ನೀರಿರ್ತದೆ, ಇನ್ನೂ ಅಲ್ಲಿ ಕಲಕಿರುವುದಿಲ್ಲ. ಹಾಗೆ ನಮ್ಮ ಮನಸ್ಸು ಕೂಡ ಬೆಳಗ್ಗೆ ಶುದ್ಧವಾಗಿರ್ತದೆ, ಮಾಲಿನ್ಯ ರಹಿತವಾಗಿ ಇರ್ತದೆ. ಇಂಥ ಸಮಯದಲ್ಲಿ ನಾವು ಚಿಂತನೆಯನ್ನು ಮಾಡಿದ್ದೀವಿ ಅಂದರೆ ಅದಕ್ಕೆ ಬಹಳ ದೊಡ್ಡ ಲಾಭ ಅದು. ಹಿಂದಿನ ಹಿರಿಯರು ಅದಕ್ಕೆ ಹೇಳ್ತಿದ್ರು ಅವರು, ಕೋಳಿ ಕೂಗದ ಮುನ್ನ ಏಳುವುದು, ದಯಾಳು ದೇವನ ನೆನೆದರೆ ಆಳಿನ ಆಳ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಹೇಳಿದರು. ಕೋಳಿ ಕೂಗದ ಮುನ್ನ ಏಳುವುದು ಮತ್ತು ದಯಾಳು ದೇವನನ್ನು ನೆನೆಯುವುದು. ನಾವು ಅಷ್ಟು ಮಾಡಿದೀವಿ ಅಂದರೆ ದೇವರೇ ನಮ್ಮ ಆಳಾಗುವುದಿಲ್ಲ, ನಮ್ಮ ಆಳಿನ ಆಳಾಗ್ತಾನ ಅಂತ. ಇನ್ನು ಕೋಳಿನ ಈಗ ಇಲ್ಲ, ಕೋಳಿ ಕೂಗುದು ಯಾವಾಗಿನ್ನು ಬರಬೇಕು? ಕೋಳಿ ಕೂಗದ ಮುನ್ನ ಏಳುವುದು. ಬೆಳಗಿನ ಜಾವ ಬಹಳ ಪ್ರಶಾಂತವಾದಂಥ ವಾತಾವರಣ ಇರ್ತದೆ. ಇಂಥಲ್ಲಿ ನೀವೆಲ್ಲರೂ ಎಷ್ಟು ಗಟ್ಟಿಯಾಗಿ ಈ ಸತ್ಸಂಗವನ್ನು ಮಾಡ್ತಾ ಇದ್ದಾರೆ. ಬಹಳ ಅದ್ಭುತ ಇದು. ಅಪ್ಪುಗಳು ಇದೊಂದು ದೊಡ್ಡ ಪರಂಪರೆಯನ್ನು ಹಾಕಿ ಹೋದರು. ಪರಂಪರೆ ಅಂದರೆ ಇದು ಅವ್ರದ್ದೊಂದು ಪದ್ಧತಿ. ಬೆಳಗಿನ ಜಾವದಲ್ಲಿ ಪ್ರವಚನ ನಡೆಯುವುದು ಬಹಳ ಕಡಿಮೆ ಅದ. ಎಲ್ಲರೂ ಸಾಯಂಕಾಲ ರಾತ್ರಿಯೋ ಯಾವಾಗಲೂ ಮಾಡ್ತಾರೆ. ಆದರೆ ಬೆಳಿಗ್ಗೆ 6 ಗಂಟೆಗೆ 6:30ಗೆ ನಡಿಬೇಕಲ್ಲ ಸತ್ಸಂಗ. ಬಹಳ ವಿಶೇಷವಾದದ್ದು. ಇಂಥ ಈ ಬೆಳಗಿನ ಚಿಂತನೆಯಲ್ಲಿ ನಾವೆಲ್ಲ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಅಲ್ಲಮ್ಮ ಪ್ರಭುದೇವರು ಒಂದು ಮಾತನ್ನು ಹೇಳ್ತಾರೆ. ಅದು ಮನುಷ್ಯನ ಸಾಧನೆಯನ್ನು ಕುರಿತಾದಂಥ ಮಾತು.
ಮನುಷ್ಯ ಏನನ್ನು ಸಾಧಿಸಬೇಕಾಗ್ಯದ ಜೀವನದಲ್ಲಿ ಅನ್ನೋದನ್ನು ಹೇಳ್ತಾರೆ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತ್ತಯ್ಯ. ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತ್ತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ ಅಂತ ಹೇಳಿದರು. ಏನು ನಾವು ಸಾಧಿಸಬೇಕಾಗ್ಯದ? ಅವರು ಹೇಳ್ತಾರೆ, ನಾನು ಏನು ಸಾಧಿಸಿದೆ, ನಾನು ಯಾವ ಬೆಳೆಯನ್ನು ಬೆಳೆದೆ ಅನ್ನೋದನ್ನು ಹೇಳ್ತಾರೆ. ಬಯಲು ಬಯಲನೆ ಬಿತ್ತಿ, ನಾನು ಬಯಲನ್ನು ಬಿತ್ತಿದೆ. ಮತ್ತು ಏನು ಬೆಳೆದೆ ಅಂದರೆ ಬಯಲನ್ನೇ ಬೆಳೆದೆ. ಕೊನೆಗೆ ಅದು ಏನಾಯಿತು ಅಂದರೆ ಬಯಲು ಬಯಲಾಗಿ ಹೋಯಿತು. ಈ ಜೀವನನೇ ಬಯಲಾದ, ನಮ್ಮ ಭಾವನೆಗಳೂ ಬಯಲಾದವು. ಮತ್ತು ಯಾರ್ಯಾರು ಇಲ್ಲಿವರೆಗೆ ಬಯಲನ್ನು ಪೂಜಿಸಿದಾರ ಅವರೂ ಸಹಿತ ಬಯಲಾಗೆ ಹೋದರು. ನಾನು ನಿಮ್ಮನ್ನು ನಂಬಿ ನಾನೂ ಬಯಲಾದೆ. ಇದು ವಚನ. ಬಯಲ ಅಂದ್ರೆ ಸತ್ಯ, ಬಯಲ ಅಂದ್ರೆ ಪೂರ್ಣ. ನಾನು ಸತ್ಯವನ್ನು ಬಿತ್ತಿದೆ, ಸತ್ಯವನ್ನೇ ಬೆಳೆದೆ, ಅಥವಾ ನಾನು ಪೂರ್ಣವನ್ನು ಬಿತ್ತಿದೆ, ಪೂರ್ಣವನ್ನು ಬೆಳೆದೆ. ಇದು ನಮ್ಮ ಜೀವನದ ಸಾಧನೆ. ಗುರಿ ಏನು ಅಂದರೆ, ಒಂದು ನದಿಯ ಗುರಿ ಏನು? ಸಮುದ್ರವನ್ನು ಕೂಡುವುದು. ಆಗ ಮನುಷ್ಯನ ಜೀವನದ ಗುರಿ ಏನು ಅಂದರೆ ಬಯಲಿನ ಜೊತೆಗೆ ಒಂದಾಗುವುದು. ಆ ಬಯಲಂದ್ರೇ ಮುಕ್ತಿ. ಬಯಲಾಗುವುದಕ್ಕನೇ ಮುಕ್ತನಾಗುವುದು ಅಂತ ಕರೀತಾರೆ. ನಾವು ಈಗ ಏನೇನೋ ಆಗೇವಿ, ನಮ್ಮನ್ನು ಹೇಗೋ ಗುರುತಿಸ್ತಾರೆ. ಕೊನೆಗೆ ನಾವು ಬಯಲಾದೀವಿ ಅಂದರೆ ಅದು ಮುಕ್ತಾವಸ್ಥೆ, ಅದು ಮೋಕ್ಷ. ಅಲ್ಲಿ ಶ್ರೀಮಂತಿಕೆ ಬಡತನ ಇಲ್ಲ, ಅಲ್ಲಿ ಸಣ್ಣವ ದೊಡ್ಡವ ಅಂತಿಲ್ಲ, ಅಲ್ಲಿ ಸುಖ ಮತ್ತು ದುಃಖವೂ ಇಲ್ಲ. ಅದು ಬಯಲ. ಬಯಲ ಅಂತಂದರೆ ಏನಂತ ವರ್ಣಿಸುವುದು? ಎಲ್ಲವನ್ನು ವರ್ಣಿಸಬಹುದು. ಬಯಲನ್ನು ಹೇಗೆ ವರ್ಣಿಸುವುದು? ಆಕಾಶಕ್ಕೆ ಏನಂತ ವರ್ಣಿಸುವುದು? ಮಣ್ಣು ಹೀಗೆ ಕೆಂಪದ, ಮೃದುವದ, ಗಟ್ಟದ ಅಂತ ವರ್ಣಿಸಬಹುದು. ನೀರನ್ನು ಹೇಳಬಹುದು. ಆದರೆ ಆಕಾಶ ಹೆಂಗೈತಿ ಅಂತ ಹೇಳುವುದು ಹೇಗೆ? ಹಾಗೆ ಬಯಲ ಆ ಸ್ಥಿತಿಯನ್ನು ಅವರು ಅನುಭವಿಸಿದರು. ಹೆಂಗೆ ಒಕ್ಕಲಿಗರು ಬೀಜ ಬಿತ್ತಿ ಬೆಳೆಯನ್ನು ಬೆಳೀತಾರ, ಆಗ ನಾನು ಬಯಲಿನ ಬೀಜ ಬಿತ್ತಿ ಬಯಲನ್ನು ಬೆಳೆದೆ ಅಂತ ಹೇಳಿದರು ಅವರು. ಅಪ್ಪುಗಳು ಸಹಿತ ಕೊನೆಗೊಂದೇನು ಅವರು ಪತ್ರ ಬರೆದಾರಲ್ಲ, ಅಭಿನಂದನ ಪತ್ರ, ಅಂತಿಮ ಅಭಿವಾದನ ಪತ್ರ ಅಂತ ಒಂದು ಪತ್ರ ಬರೆದಿದ್ದಾರೆ. ಈಗ ನೀವೆಲ್ಲರೂ ವಿಲ್ ಅಂತ ಬರಿತೀರಿ, ಅದಕ್ಕೇನೋ ವಾರಸ ಪತ್ರ ಅಂತಾರೇನೋ, ವಾರಸಾ ಪತ್ರ, ವಿಲ್. ಹಾಗೆ ಅವರು ವಿಲ್ ಅಂತ ಬರೀಲಿಲ್ಲ, ಅದಕ್ಕೆ ಅಂತಿಮ ಅಭಿವಾದನ ಪತ್ರ ಅಂತ ಹೆಸರಿಟ್ಟಾರೆ. ಆ ಪತ್ರದಲ್ಲಿ ಕೊನೆಗೆ ಅಲ್ಲಮ್ಮ ಪ್ರಭುದೇವರದ್ದು ಒಂದು ವಚನವನ್ನು ಹೇಳಿದ್ದಾರೆ. ಆ ವಚನವನ್ನು ಹೇಳಿ ನಮಸ್ಕಾರ ಅಂತ ಹೇಳಿದ್ದಾರೆ. ಅದು ಏನು ವಚನ ಅಂದರೆ, ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರ
ತಾ ಬಯಲು ಅಂತ ಹೇಳಿದ್ದಾರೆ. ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಅಂದರೆ ಇದರ ಅರ್ಥ ಅಸತ್ಯ ಅಂತೂ ಇದು ಜಗತ್ತಂತ ನಾವು ಇಟ್ಟುಕೊಳ್ಳೋಣ, ಇದು ಅಂತೂ ಇದ್ದಂಗೆ ಇರುವುದಿಲ್ಲ, ಇದು ಇಲ್ಲ. ಇನ್ನು ಸತ್ಯವೂ ಇಲ್ಲ ಅಂತ ಹೇಗೆ ಹೇಳಿದರೆ ಅಂದರೆ ಅದು ಮೂಲ ಸತ್ಯ ಅಲ್ಲ. ಈ ಜಗತ್ತು ತಯಾರಾಗಲಿಕ್ಕೆ ಬೇಕಾಗಿತ್ತಲ್ಲ ಅದೊಂದು ಸತ್ಯ. ಈಗ ನಾನು ಜೀವಾತ್ಮನದನಿ ಮತ್ತು ಈ ದೇಹ ಅದ. ಈ ದೇಹ ಇಲ್ಲ, ಜೀವಾತ್ಮನೂ ಇಲ್ಲ. ಜೀವಾತ್ಮನೂ ಖರೆ ಅಲ್ಲ, ಖರೆ ಇರುವುದು ಆತ್ಮ. ಈ ಶರೀರ ಜೋಡಿ ನಾವು ಕೂಡಿಕೊಂಡಿರೋದ್ರಿಂದ ಜೀವಾತ್ಮರಾದೀವಿ. ಆದ್ದರಿಂದ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ. ಮತ್ತು ಇಲ್ಲ ಇಲ್ಲ ಎಂಬುದು ತಾನಿಲ್ಲ. ಈಗ ನಾನು ಯಾರ ಇಲ್ಲ ಇಲ್ಲ ಅಂತ ಹೇಳ್ತೀನಲ್ಲ, ಜೀವ ನಾನೇ ಹೇಳಬೇಕಲ್ಲ, ಅವನೇ ಇಲ್ಲ, ಜೀವನೇ ಇಲ್ಲ. ಕೊನೆಗೆ ಏನು ಅಂತಂದ್ರೆ ಬಯಲು. ಗುಹೇಶ್ವರನೆಂಬುದು ತಾ ಬಯಲು ಅಂತ. ಗುಹೇಶ್ವರ ಅಂತಂದ್ರೆ ಬಯಲು, ಆತ್ಮ ಅಂದ್ರೆ ಕೊನೆಗೆ ಬಯಲು. ಮತ್ತು ಆ ಬಯಲಂದ್ರೆ ಖಾಲಿ ಅಂತಲ್ಲ, ಏನೂ ಇಲ್ಲಂತಲ್ಲ ಅದರ ಅರ್ಥ. ಅದರಲ್ಲಿ ಎಲ್ಲ ಇರ್ತದೆ, ಆದರೆ ಅದು ಬಯಲು. ಆ ಹಂತಕ್ಕೆ ನಾವು ಬೆಳಿಬೇಕು, ನಮ್ಮ ಮನಸ್ಸಿನಲ್ಲಿ ಅದು ತುಂಬಬೇಕು. ಅದು ಸಾಧನೆ, ಅದು ಜ್ಞಾನ. ಅದನ್ನು ಅಲ್ಲಮ್ಮ ಪ್ರಭುದೇವರು ಹೇಳಿದರು. ಅಪ್ಪುಗಳಂಥವ್ರು ಅದನ್ನು ತಮ್ಮ ಜೀವನದಲ್ಲಿ ಸಾಧಿಸಿದರು. ಅವರು ಕೊನೆಗೆ ಏನಾಗಿ ಹೋದರು ಅಂದರೆ ಬಯಲಾಗಿ ಹೋದರು. ಭಾಳ ಜನ ಏನು ತಿಳ್ಕೊಳ್ತಾರೆ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಅಂತಂದರೆ ಏನೂ ಇಲ್ಲ ಜೀವನದಾಗ ಅಂತ ಹಿಂಗೆ ಅರ್ಥ ಮಾಡ್ತಾರೆ. ಹಂಗಲ್ಲ. ಕೊನೆಯ ಹಂತದಲ್ಲಿ ತಾತ್ವಿಕವಾಗಿ ಅದನ್ನು ಅವರು ವಿವರಿಸಿರುವುದು. ಅಲ್ಲಿಗೆ ನಮ್ಮ ಸಾಧನೆ ಪೂರ್ಣಗೊಳ್ಳುವುದು. ಆ ಸಾಧನೆ ಇಂಥ ಸತ್ಸಂಗದಿಂದನೇ ಪ್ರಾರಂಭ ಆಗುವುದು. ಜ್ಞಾನದ ಸಾಧನೆ ಇಲ್ಲಿಂದ ಪ್ರಾರಂಭ ಆಗುವುದು. ಜ್ಞಾನ ಮನುಷ್ಯನಿಗೆ ಸುಮ್ಮನೆ ಬರುವುದಿಲ್ಲ. ಹಣ ಬರಬಹುದು, ಆಸ್ತಿ ಬರ್ತದೆ, ಆದರೆ ಜ್ಞಾನ ಹಾಗೆ ಬರುವುದಿಲ್ಲ. ಉಪನಿಷತ್ತಿನಲ್ಲಿ ಒಂದು ಪ್ರಸಂಗ ಬರ್ತದೆ. ಒಬ್ಬ ಜಾನುಶ್ರುತಿ ಅಂತ ಒಬ್ಬ ಮಹಾರಾಜ ಇದ್ದ. ಆತ ಬಹಳ ಶ್ರೀಮಂತಿದ್ದ. ಅದರ ಜೊತೆಗೆ ಅವನದೊಂದು ದೊಡ್ಡ ಗುಣ ಏನು ಅಂದರೆ ಬಹಳಷ್ಟು ದಾನ ಮಾಡ್ತಿದ್ದ. ಆ ದಾನದಿಂದ ಅವನ ಪುಣ್ಯದ ಕೀರ್ತಿ ಎಲ್ಲ ಕಡೆ ಹರಿವಿತ್ತು. ಒಂದು ದಿವಸ 1-2 ಪಕ್ಷಿಗಳು, ಹಂಸ ಪಕ್ಷಿಗಳು ಅವನ ಮನೆ ಮೇಲಿಂದ ಹಾರಿ ಹೊರಟಿದ್ದವು. ಅದರಾಗ ಒಂದು ಹಂಸ ಪಕ್ಷಿ ಹೇಳ್ತಿತ್ತು ಇನ್ನೊಂದು ಪಕ್ಷಿಗೆ, ಈಗ ನಾವು ಜಾನುಶ್ರುತಿ ಅನ್ನುವಂಥ ಮಹಾರಾಜನ ಮನೆ ಮೇಲಿಂದ ಹಾರಿ ಹೊರಟಿದ್ದೀವಿ. ಅವನ ಮನೆ ಸುತ್ತ ಅವ ಮಾಡಿರುವಂಥ ಪುಣ್ಯದ ಕೀರ್ತಿಯ ಪ್ರಭಾವಳಿ ಅದ. ನೀನು ಆ ಪ್ರಭಾವಳಿಯದು ಮುಟ್ಟಿ ಸುಟ್ಟು ಹೋಗ್ತಿ ಅಂತ ಒಂದು ಪಕ್ಷಿ ಹೇಳ್ತಿತ್ತು. ಅವನ ಕೀರ್ತಿಯ ಪ್ರಭಾವಳಿ ಅದ. ಅವಾಗ ಇನ್ನೊಂದು ಪಕ್ಷಿ ಹೇಳ್ತೀವಿ, ಇವಂದೇನು ಅಂಥ ದೊಡ್ಡ ಪ್ರಭಾವಳಿ, ಅಲ್ಲೊಬ್ಬ ಋಷಿ ಅದಾನ, ನಾನು ನೋಡೇನಿ, ಅವನ ಪ್ರಭಾವ ಇವನಕ್ಕಿಂತ ದೊಡ್ಡದದ ಅಂತ ಪಕ್ಷಿ ಹೇಳಿತು. ಈ ಎರಡೂ ಪಕ್ಷಿಗಳ ಮಾತನ್ನು ಮಹಾರಾಜ ಮಣಿ ಮೇಲೆ ತಿರುಗಾಡ್ತಾ ಕೇಳಿದ. ಅವನಿಗೆ ಮೊದಲು ಏನು ಅನಿಸಿತ್ತು ಅಂದ್ರೆ, ನಾನೇ ದೊಡ್ಡ ಪುಣ್ಯವಂತ, ನಾನು ಬಹಳಷ್ಟು ದಾನ ಮಾಡಿದ್ದೀನಿ, ಅದರಿಂದ ಪುಣ್ಯವನ್ನು ಪಡೆದಿದ್ದೀನಿ, ನನ್ನಷ್ಟು ಪ್ರಭಾವಿ ಯಾರೂ ಇಲ್ಲ. ಆದರೆ ಈಗ ಇವು ಎರಡೂ ಪಕ್ಷಿಗಳು ನನಕ್ಕಿಂತನೂ ಒಬ್ಬನ ಪ್ರಭಾವ ಹೆಚ್ಚೈತಿ ಅಂತವ, ಅವನು ಯಾರದಾನ ನೋಡೋನು ಅಂತ ಅವನಿಗೆ ಕುತೂಹಲ. ಮರುದಿವಸ 1-2-3 ಜನರಿಗೆ ಆ ಋಷಿ ಯಾರದಾರು ಅಂತ ಹೇಳಿ ಹುಡುಕಾಡ್ಲಿಕ್ಕೆ ಕಳಿಸಿದ. ಆ ಋಷಿ ಹೆಸರು ರೈಕ್ವ ಅಂತ ಹೆಸರು. ಅವರು ಎಲ್ಲ ನಗರಗಳಲ್ಲಿ
ಶಹರಗಳಲ್ಲಿ ಹುಡುಕಾಡಿದರೂ ಆ ಋಷಿ ಸಿಗಲಿಲ್ಲ. ಅವರು ಹುಡುಕಾಡುವವರು ಬಂದು ಹೇಳಿದರು ಸಿಗಲಿಲ್ಲ ಅಂತ. ಎಲ್ಲಿ ಹುಡುಕಾಡಿದ್ರಿ ಅಂತ ಕೇಳಿದ್ರೆ, ಹೀಗೆಲ್ಲ ಶಹರಗಳಲ್ಲಿ ಹುಡುಕಾಡಿದ್ವಿ. ಅವಾಗ ರಾಜ ಹೇಳಿದ, ಬಹುಶಃ ಋಷಿಗಳು ನಗರಗಳಲ್ಲಿ ಇರಲಿಕ್ಕಿಲ್ಲ, ಅರಣ್ಯದಾಗಿರಬಹುದು, ಅಲ್ಲಿ ಹುಡುಕಾಡ್ರಿ ಅಂತ ಹೇಳಿದ. ಇವರು ಅರಣ್ಯಕ್ಕೆ ಹೋದರು. ಒಬ್ಬ ಮನುಷ್ಯ ಒಂದು ಎತ್ತಿನ ಗಾಡಿ ಇಟ್ಟುಕೊಂಡು ಎತ್ತಿನ ಗಾಡಿ ಬಿಟ್ಟಿದ್ದ, ಎತ್ತಿನ ಗಾಡಿ ಸಮೀಪದಲ್ಲಿ ಕುಳಿತುಕೊಂಡಿದ್ದ. ನೋಡಲಿಕ್ಕೆ ಒಬ್ಬ ಅನುಭಾವಿ ಕಂಡಂಗೆ ಕಾಣ್ತಿದ್ದ. ಇವರು ಹುಡುಕಾಡುವವರು ಹೋಗಿ ಅವನಿಗೆ ಕೇಳಿದರು, ನೀವು ರೈಕ್ವ ಅನ್ನುವರು ನೀವೇ ಏನು ಅಂತ ಇವರು ಕೇಳಿದರು. ಹೌದು, ನಾನೇ ರೈಕ್ವ ಅಂತ. ನೀವು ಭಾಳ ದೊಡ್ಡ ಜ್ಞಾನಿಗಳಂತ ಹೇಳ್ತಾರ, ಆದರೆ ನೀವು ಹೀಗೆ ಕುಳಿತುಕೊಂಡರಲ್ಲ. ಆತ ಹೇಳಿದ, ಜ್ಞಾನಿಗಳು ಅನಿಸ್ಕೊಳ್ಳಿಕ್ಕೆ ಹೊರಗೇನು ಲಕ್ಷಣ ಅದ? ಹೀಗೆ ಕೂಡಬೇಕಲ್ಲ, ಇನ್ಹ್ಯಾಗ ಕೂಡುವುದು? ಅವನಿಗೆ ಇವರು ರಾಜನನ್ನು ಭೇಟಿ ಮಾಡಿಸ್ತಾರೆ. ಮಹಾರಾಜ ಅವನಿಗೆ ಭೇಟಿಗಾಗಿ ಎಲ್ಲ ಮುತ್ತು ರತ್ನಗಳನ್ನು ತೆಗೆದುಕೊಂಡು ಹೋಗಿದ್ದ. ಇವುಗಳನ್ನೆಲ್ಲ ಅವ್ರ ಪಾದದ ಹತ್ತಿರ ಇಟ್ಟು ಇವ ರಾಜ ಪ್ರಾರ್ಥನೆ ಮಾಡಿದ, ಋಷಿಗಳೇ, ನೀವೇನು ಜ್ಞಾನವನ್ನು ಪಡೆದಿದ್ದೀರಿ ಆ ಜ್ಞಾನವನ್ನೆಲ್ಲ ನನಗೆ ಕೊಡಬೇಕು, ಈ ಸಂಪತ್ತನ್ನು ತೆಗೆದುಕೊಡ್ರಿ ಅಂತಂದ. ಅವಾಗ ಅವರು ರೈಕ್ವ ಋಷಿಗಳು ಹೇಳ್ತಾರೆ, ನೋಡು ಮಹಾರಾಜ, ಜ್ಞಾನವನ್ನು ಸಂಪತ್ತಿನಿಂದ ಖರೀದಿ ಮಾಡಕ್ಕೆ ಬರುವುದಿಲ್ಲ. ನೀನು ಹಣ ಕೊಟ್ಟಿ ಅಂದರೆ ವಸ್ತು ಕೊಡಬಹುದು, ಜ್ಞಾನ ಕೊಡಲಿಕ್ಕೆ ಬರುವುದಿಲ್ಲ. ಮತ್ತು ನಾನು ಇನ್ನು ಜ್ಞಾನವನ್ನು ಪಡಿಬೇಕು, ಹೆಂಗೆ ಏನು ಮಾಡಬೇಕು ಅಂತಂದ. ನೀವು ಹೇಗೆ ಪಡೆದಿದ್ದೀರಿ ಜ್ಞಾನವನ್ನು ಅಂತ ಕೇಳಿದ. ಆವಾಗ ಅವರು ರೈಕ್ವ ಋಷಿಗಳು ಹೇಳಿದರು, ನೋಡು, ನಂದೊಂದು ಎತ್ತಿನ ಗಾಡಿ ಅದ. ಈ ಎತ್ತಿನ ಗಾಡಿಯಲ್ಲಿ ನಾನು ಜನರನ್ನು ಕೂಡಿಸಿಕೊಂಡು ಒಂದು ಊರಿನಿಂದ ಒಂದು ಊರಿಗೆ ಬಿಡ್ತೀನಿ, ಇದೇ ನನ್ನ ಕಾಯಕ. ಆದರೆ ನನ್ನ ಗಾಡಿ ಒಳಗೆ ಎಲ್ಲ ಜನ ಬರ್ತಾರೆ. ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಪಂಡಿತರು ಇರ್ತಾರೆ, ಪಾಮರರು ಇರ್ತಾರೆ. ಅವ್ರನ್ನ ಏನು ನಾನು ತೆಗೆದುಕೊಂಡು ಹೋಗ್ತೀನಲ್ಲ, ಅವ್ರ ಜೋಡಿ ಮಾತನಾಡ್ತೀನಿ. ಅವರು ತಮ್ಮ ಅನುಭವವನ್ನು ಹೇಳ್ತಾರೆ. ಹೀಗೆ ಎಲ್ಲರ ಅನುಭವವನ್ನು ಪಡೆದುಕೊಂಡೇ ನಾನು ಜ್ಞಾನಿ ಆಗಿರುವುದು. ನೀನು ಒಂದು ವೇಳೆ ಮತ್ತೆ ಜ್ಞಾನವನ್ನು ಪಡಿಬೇಕಂತ ಬಯಸ್ತಿದ್ದಿ ಅಂದರೆ ನನ್ನ ಜೊತೆಗೆ ಬರಬೇಕಷ್ಟೆ. ನೀನು ಜ್ಞಾನವನ್ನು ಖರೀದಿ ಮಾಡಬೇಕಂತ ಹೊರಟದಿಲ್ಲ, ಅದು ಸಾಧ್ಯ ಇಲ್ಲ. ಹಾಗೆ ನಾವು ಜ್ಞಾನವನ್ನು ಸ್ವಲ್ಪ ಸ್ವಲ್ಪ ಎಲ್ಲರಿಂದ ಕಲಿಬೇಕಾಗ್ತದೆ. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೊಳು ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಸರ್ವಜ್ಞ ಆಗಬೇಕಾದ್ರೆ ಗರ್ವ ಇತ್ತಂದ್ರೆ ಆಗುವುದಿಲ್ಲ, ಅಹಂಕಾರ. ಅಹಂಕಾರ ಅಂದರೆ ಏನು? ನನಗೀಗ ಬಹಳ ತಿಳಿದೈತೆ ಅನ್ನೋದೇ ಅಹಂಕಾರ. ಇನ್ನೇನು ತಿಳಿಬೇಕಾಗೈತಿ ಅಂತ ಹೇಳ್ತಾನೆ. ಭಾಳ ದೊಡ್ಡ ಅನುಭಾವಿ ಮನುಷ್ಯ. ನಾವು ಜೀವನದಾಗ ಎಲ್ಲ ತಿಳ್ಕೊಂಡಿವಿ, ಇನ್ನೇನು ತಿಳ್ಕೊಳ್ಳೋದು ಉಳ್ದೈತಿ ಜೀವನದಾಗ ಅಂತ ಹೇಳ್ತಾನೆ. ತಿಳ್ಕೊಳ್ಳೋದು ಮುಗ್ದಿಲ್ಲ, ಇನ್ನೂ ತಿಳ್ಕೊಳ್ಳೋದು ಭಾಳ ಅದ. ಇದು ಏನು ತೋರಿಸ್ತದ ಅಂದರೆ ತಿಳ್ಕೊಳ್ಳೋದು ಮುಗ್ದೈತಿ ಅಂತ ತಿಳಿದಿವಿ ಅಂದರೆ ನಮ್ಮಲ್ಲಿ ಜ್ಞಾನವನ್ನು ಮಾಡುವ ಸಾಧನ ಬಂದಾಗಿ ಹೋಗೈತಿ ಅಂತ ಅದರ ಅರ್ಥ. ಕಲಿಯುವುದು ಮುಗಿತೇನು ಮನುಷ್ಯಂದು? ನಾವು ಒಂದು ಪುಸ್ತಕ ಓದಿದ್ರೆ ಎಲ್ಲ ಜ್ಞಾನ ಬಂದ ಬಿಡ್ತಾ? ಏನೋ ಒಂದು ಸ್ವಲ್ಪ ಮಾತುಗಳನ್ನು ಕೇಳಿದ್ರೆ ಹೇಳಿದ್ರೆ ಎಲ್ಲ ಜ್ಞಾನ ಮುಗ್ದ ಹೋಯ್ತಾ? ಎಷ್ಟದ ಜ್ಞಾನ? ಎಷ್ಟು ಜನ ಹೋಗಿಲ್ಲ, ಎಲ್ಲರೂ ಹೋಗ್ಯಾರ ತಿಳ್ಕೊಂಡು ಅವ್ರಿಗೆ ಪೂರ್ಣ ಆಗಿಲ್ಲ. ಆದ್ದರಿಂದ ನಾವು ಜ್ಞಾನವನ್ನು ಹಾಗೆ ಸಾವಕಾಶವಾಗಿ ಸಂಗ್ರಹ ಮಾಡ್ತಾ ಹೋಗಬೇಕು. ಕೊನೆಗೆ ಆ ಅಲ್ಲಮ್ಮ ಪ್ರಭುದೇವರು ಏನು ಹೇಳಿದಾರ ಆ ಬಯಲ ಹಂತಕ್ಕೆ ನಾವು ಹೋಗಿ ತಲುಪ್ತೀವಿ. ಅದು ಒಬ್ಬೊಬ್ಬರಲ್ಲಿ ವಿಶೇಷವಾಗಿ ಅವರಿಗೆ ಸುಲಭವಾಗಿ ಸಾಧ್ಯ ಆಗ್ತದೆ. ಇನ್ನು ಕೆಲವರು ನಾವೆಲ್ಲ ಪ್ರಯತ್ನ ಮಾಡಬೇಕಾಗ್ತದೆ.
ಕೆಲವು ಸಣ್ಣ ಸಣ್ಣ ಹುಡುಗರನ್ನೇ ಜ್ಞಾನದಲ್ಲಿ ಎಷ್ಟು ಮುಂದುವರೆದಿದ್ದು. ಒಬ್ಬ ಕಪಿಲ ಮುನಿ ಅಂತ ಆಗಿ ಹೋದ. ಅವ 8-9 ವರ್ಷದ ವಯಸ್ಸಿನಾಗಿದ್ದಾಗ ತನ್ನ ತಾಯಿ ತಂದೆಗಳನ್ನು ಮುಂದೆ ಕೂಡಿಸಿಕೊಂಡು ಅವರಿಗೆ ಸಾಂಖ್ಯಶಾಸ್ತ್ರವನ್ನು ಹೇಳ್ತಿದ್ದ. ನೋಡ್ರಿ ಹೇಗಿರಬೇಕು. ಇವತ್ತ ಆ ಸಾಂಖ್ಯಶಾಸ್ತ್ರವೇ ಎಲ್ಲ ಶಾಸ್ತ್ರಗಳಿಗಿಂತ ಪ್ರಾಚೀನವಾದಂಥ ಶಾಸ್ತ್ರ. ಶಂಕರಾಚಾರ್ಯರಿಗೂ ಅದು ಮೂಲದಲ್ಲಿರುವಂಥ ಶಾಸ್ತ್ರ. ಆ ಸಾಂಖ್ಯಶಾಸ್ತ್ರವನ್ನು ಹೇಳಿದವರು ಯಾರು ಅಂದರೆ 8-9 ವರ್ಷದ ಒಬ್ಬ ಹುಡುಗ. ಆತ ಹೇಳ್ತಿದ್ದ ಪ್ರಕೃತಿ ಅಂದರೆ ಏನು, ಅಂದರೆ ಜಗತ್ತಿನ ಸ್ವರೂಪ ಯಾವುದು, ಮತ್ತು ನಾನು ಅಂದರೆ ಯಾರು, ಪುರುಷನ ಲಕ್ಷಣಗಳೇನು, ಪ್ರಕೃತಿ ಮತ್ತು ಪುರುಷರ ಸಂಬಂಧ ಏನು ಅಂತ 8-9 ವರ್ಷದ ಹುಡುಗ ಹೇಳ್ತಿದ್ದ. ಅವ ಹೆಂಗಿರ್ಬೇಕು ಹೇಳ್ರ. ಹಾಗೆ ಕೆಲವರಿಗೆ ಅದು ಸಾಧ್ಯ ಇರ್ತದೆ, ಕೆಲವರು ಪ್ರಯತ್ನ ಮಾಡಬೇಕಾಗ್ತದೆ. ಶಂಕರಾಚಾರ್ಯರು ಬರೀ 32 ವರ್ಷ ಬದುಕಿದರು, ಬರೀ 32 ವರ್ಷ. ಆದರೆ ಎಷ್ಟು ಜ್ಞಾನವನ್ನು ಕೊಟ್ಟು ಹೋದರು. ಅವ್ರದ್ದು ಸ್ಮರಣ ಶಕ್ತಿ, ಅವರ ಬುದ್ಧಿ ಸಾಮರ್ಥ್ಯ ಹಿಂಗಿತ್ತಂತ ಒಂದು ಸಲ ಅವರ ಒಬ್ಬ ಶಿಷ್ಯ ಪದ್ಮಪಾದ ಅನ್ನುವಂಥ ಒಬ್ಬ ಶಿಷ್ಯ, ಅವರು ಬ್ರಹ್ಮಸೂತ್ರ ಅಂತ ಒಂದು ಪುಸ್ತಕ, ಅದರಲ್ಲಿ 555 ಸೂತ್ರಗಳದಾವ. ಆ ಬ್ರಹ್ಮಸೂತ್ರದ ಮೇಲೆ ವ್ಯಾಖ್ಯಾನವನ್ನು ಬರೆದಿದ್ದ ಪದ್ಮಪಾದ ಅನ್ನುವಂಥ ಶಿಷ್ಯ. ಅದನ್ನು ಒಂದು ಸಲ ಶಂಕರಾಚಾರ್ಯರಿಗೆ ತೋರಿಸಿದ. ಆನಂತರ ಅದನ್ನು ತನ್ನ ಹತ್ತಿರ ಇಟ್ಟುಕೊಂಡಿದ್ದ. ಮುಂದೆ ಏನೋ ಕಾರಣದಿಂದ ಆ ಗ್ರಂಥ ಸುಟ್ಟು ಹೋಯಿತು. ಅವನಿಗೆ ಬರೆದಿರುವಂಥವನಿಗೆ ಭಾಳ ನೋವಾಯಿತು. ಗ್ರಂಥ ಎಲ್ಲ ಸುಟ್ಟು ಹೋಯ್ತು, ಇನ್ನು ಹೆಂಗೆ ಮಾಡೋದು ಅಂತಿದ್ದ. ಆವಾಗ ಶಂಕರಾಚಾರ್ಯರ ಹತ್ತಿರ ಬಂದಂತ, ನಾನು ಹೀಗೆ ನಿಮಗೆ ತೋರಿಸಿದ್ನಲ್ಲ ಒಂದು ದಿವಸ ಗ್ರಂಥ, ಅದನ್ನು ಬರೆದಿದ್ದೆ, ಆ ಗ್ರಂಥನೇ ಸುಟ್ಟು ಹೋಯಿತು, ಏನು ಮಾಡೋದು ಅಂತಂದ. ಆವಾಗ ಶಂಕರಾಚಾರ್ಯ ಹೇಳಿದ್ರಂತ, ಅದಕ್ಕೆ ಯಾಕೆ ಚಿಂತೆ ಮಾಡಿದಿ, ನೀ ಹೆಂಗೆ ಬರೆದಿದ್ದಿ ಹಾಗೆ ಅದನ್ನು ಹೇಳ್ತೀನಿ, ಈಗ ಬರ್ಕೋ ಅಂತ ಹೇಳಿದರು ಅಂತ ಹೇಳಿ. ಅದು ಪಂಚಪಾದಿಕ ಅಂತ ಈಗಲೂ ಆ ಗ್ರಂಥ ಅದು. ಅದನ್ನು ಶಂಕರಾಚಾರ್ಯರು ಯಥಾವತ್ತಾಗಿ ಹೇಳಿದರು ಅಂತ ಹೇಳ್ತಾರೆ. ನೋಡ್ರಿ ಹೇಗಿರಬೇಕು. ಇಲ್ಲೇ ಮಹಾರಾಷ್ಟ್ರದಲ್ಲಿ ಜ್ಞಾನೇಶ್ವರ ಮಹಾರಾಜರಾಗಿ ಹೋದರು. ಅವರು ಬದುಕಿದ್ದನೇ 17-18 ವರ್ಷ ಇರಬೇಕು. 15ನೇ ವರ್ಷದಲ್ಲಿ, ತಮ್ಮ 15ನೇ ವರ್ಷದಲ್ಲಿ ಭಗವದ್ಗೀತೆಗೆ ಭಾಷ್ಯವನ್ನು ಬರೆದರು. ಅದೇ ಜ್ಞಾನೇಶ್ವರಿ ಗ್ರಂಥ. ಅದರ ಹೆಸರೇ ಜ್ಞಾನೇಶ್ವರಿ. ಇವತ್ತಿಡೀ ಮಹಾರಾಷ್ಟ್ರದ ಮನೆಗಳಲ್ಲಿ ಅದ. ಒಬ್ಬ ಸಣ್ಣ ಹುಡುಗ, 15ನೇ ವರ್ಷದ ಹುಡುಗ, 700 ಶ್ಲೋಕ ಇರುವಂಥ ಗ್ರಂಥಕ್ಕೆ ಹೆಂಗೆ ಭಾಷ್ಯವನ್ನು ಬರೀಲಿಕ್ಕೆ ಸಾಧ್ಯ? ನೋಡ್ರಿ ಹೇಗದಾರ ಭಾರತೀಯ ಮಕ್ಕಳು ಹೆಂಗಿರ್ತಾರ ಅಂತ. ಹಾಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಸಾಮರ್ಥ್ಯ ಇರ್ತದೆ, ಅದು ಜ್ಞಾನದ್ದು. ಈಗ ಅಪ್ಪುಗಳು ಅಲ್ಲಮ ಪ್ರಭುದೇವರ ವಚನಗಳ ಮೇಲೆ ಭಾಷ್ಯವನ್ನು ಬರೆದರು. 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುದೇವರು ವಚನಗಳನ್ನು ಬರೆದಿದ್ದರು. 12ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಆ ವಚನಗಳ ಮೇಲೆ ಭಾಷ್ಯವನ್ನು ಯಾರೂ ಬರೆದಿರಲಿಲ್ಲ. ಅವು ಬೆಡಗಿನ ವಚನಗಳು, ಸುಲಭವಾಗಿ ಓದಿದ್ರೆ ಅರ್ಥನೇ ಆಗೋದಿಲ್ಲ, ಬಹಳ ಕಠಿಣವಾದಂಥ ವಚನಗಳು. ಅಂಥ ವಚನಗಳಿಗೆ ಭಾಷ್ಯವನ್ನು ಬರಿಬೇಕಾದ್ರೆ ಒಂದು 800-900 ವರ್ಷಗಳವರೆಗೆ ಯಾರೂ ಬರೆದಿಲ್ಲ. ಆದರೆ ಅಪ್ಪುಗಳು ಅದಕ್ಕೆ ಭಾಷ್ಯವನ್ನು ಬರೆದ್ರು. ಅವ್ರದ್ದು ಹೇಗಿರಬೇಕು ನೋಡಿ. ಅವರು ಹೀಗೆ ಸುಮ್ಮನೆ ನೋಡಿಬಿಟ್ರೆ ಸಾಕು. ಒಬ್ಬ ವ್ಯಕ್ತಿನನ್ನೇ ನೋಡಲಿ, ಒಂದು ಗ್ರಂಥವನ್ನೇ ನೋಡಲಿ, ಅವರು ಹೀಗೆ ಹೊರಟ್ರಂದ್ರೆ ಜ್ಞಾನದ ಮೂರ್ತಿ ಹೊರಟಂಗನೇ ಕಾಣ್ತಿತ್ತು, ಜ್ಞಾನದ ಒಂದು ಅವತಾರನೇ ಇರ್ತಿತ್ತು. ಆಗ ಅವ್ರದ್ದು ಇನ್ನು ನಾವು ಎಲ್ಲರೂ ಎಲ್ಲರೂ ಕಷ್ಟಪಟ್ಟು ಶ್ರಮಪಟ್ಟು ಜ್ಞಾನವನ್ನು ಸಂಪಾದನೆ ಮಾಡಬೇಕಾಗ್ತದೆ. ಇದು ಒಂದು ಜ್ಞಾನವನ್ನು ಪಡೆಯುವುದು. ಆನಂತರ ಇಲ್ಲಿ ನಾವು ಜೀವನದಲ್ಲಿರುವವರೆಗೆ, ಪ್ರಪಂಚದಲ್ಲಿರುವವರೆಗೆ
ಅನುಭವಿಸೋದು. ನಮಗೇನೇನು ಸಾಧ್ಯ ಆದ ಸಂಸಾರದಲ್ಲಿ ಕೆಲಸ ಮಾಡಲಿಕ್ಕೆ ಆ ಕೆಲಸವನ್ನು ಮಾಡುವುದು ಮತ್ತು ಅದನ್ನು ಅನುಭವಿಸೋದು. ಇವೇ ಎರಡು ಜೀವನದ ಮುಖ್ಯ ಗುರಿಗಳು. ಒಂದು ಜ್ಞಾನವನ್ನು ಪಡೆಯುವುದು ಮತ್ತು ಜೀವನದಲ್ಲಿ ಅನುಭವಿಸೋದು. ಅನುಭವಿಸುವುದು ಬಹಳ ಮುಖ್ಯ ಅದ. ನಾವು ಜೀವನ ಅಂದರೆ ಏನಂತ ತಿಳ್ಕೊಂಡೀವಿ ಅಂದರೆ ಬರೀ ವಸ್ತುಗಳನ್ನು ಸಂಗ್ರಹ ಮಾಡೋದೇ ಜೀವನ ಅಂತ ತಿಳ್ಕೊಂಡೇವಿ. ಸಂಗ್ರಹ ಮಾಡೋದು ಜೀವನ ಅಲ್ಲ, ಅನುಭವಿಸುವುದು ಜೀವನ. ಈಗ ಬರೀ ಅಡಿಗೆ ಮಾಡೋದನ್ನೇ ಆಯಿತು, ಉಣ್ಣೋದು ಯಾವಾಗ? ಅದು ಒಂದೇ ಪದಾರ್ಥ ಇರಲಿ ಎರಡೇ ಪದಾರ್ಥ ಇರಲಿ ಅದನ್ನು ಅನುಭವಿಸಬೇಕಲ್ಲ, ಸಂತೋಷದಿಂದ ಉಣ್ಣಬೇಕು. ನೂರಾರು ಪದಾರ್ಥಗಳದಾವ, ಇವು ಉಣ್ಣೋದಿಲ್ಲ, ತೊಗೊಂಡು ಏನು ಮಾಡೋದು? ಹಾಗಾಗೈತಿ ಇವತ್ತು ನಮ್ಮ ಪರಿಸ್ಥಿತಿ. ಮನುಷ್ಯಂದು ಏನಾಗೈತಿ ಅಂದರೆ ಬರೇ ಕೂಡ್ಸಾಕತ್ಯಾನ, ಅನುಭವಿಸುವುದನ್ನೇ ಇಲ್ಲ, ಬರೇ ಲೆಕ್ಕ ಹಾಕ್ತಾನೆ. ಹಿಂದಿನ ಜನ ಎಷ್ಟು ಸಂತೋಷ ಪಡ್ತಿದ್ದರು. ಈಗೆಲ್ಲ ಸೀತ್ನಿ ಬಂತಂದ್ರೆ ಹೊಲದಾಗ ಸೀತ್ನಿ ತಿಂದು ನೀವೆಲ್ಲ ಹೇಳ್ತೀರಿ, ಹೊಲದಾಗಿನ ಸೀತ್ನಿ ಜ್ವಾಳ ಪೂರ್ತಿ ಬರುವವರೆಗೆ ಎತ್ತುಗಳಿಗೂ ಬಾಟಿ ಹಾಕಬೇಕು. ರೈತರು ಸೀತ್ನಿ ತಿಂತಿದ್ರು. ಈ ಸ್ವಲ್ಪ ಅವಧಿ ಒಳಗೆ ಎತ್ತುಗಳು ಸಹಿತ ಮಸ್ತ್ ಆಗ್ತಿದ್ದು, ಸೀತ್ನಿ ಉಂಡು ಇವನು ಸಶಕ್ತನಾಗ್ತಿದ್ದ, ಬಣ್ಣ ಬರ್ತಿತ್ತು ಅಂತ ಹೇಳ್ತದೆ. ಈಗ ಇವು ಹೊಲಕ್ಕೆ ಹೋಗೋದಿಲ್ಲ, ಇಲ್ಲೇ ಮನ್ಯಾಗ ಕೂತ ಒಮ್ಮೆ ಕೊನೆಗೆ ರಾಸಿಗೆ ಹೋದ ಅಂದರೆ ಅವು ಜ್ವಾಳ ಸಹಿತ ಮನೆಗೆ ತರೋದಿಲ್ಲ, ಅಡ್ತಿಗೆ ಹಚ್ಚಿಬಿಡ್ತಾನೆ. ಎಷ್ಟು ಬಂತು ಅಂದ್ರೆ ರೊಕ್ಕಿಟ್ಟು ಬಂತು ಅಂತ ಅಂತಾನೆ, ಮುಗೀತು. ಇದ್ರಾಗ ಆನಂದ ಇಲ್ಲ. ಎಷ್ಟು ರೊಕ್ಕ ಬಂತಂತ ಅಷ್ಟೇ ಆಯಿತು, ಆದರೆ ನಾವು ಅನುಭವಿಸಲಿಲ್ಲ. ಮನೆ ಎಷ್ಟು ದೊಡ್ಡದದ ಇಷ್ಟೇ ಆಯಿತು, ಅನುಭವಿಸಲಿಲ್ಲ. ಅನುಭವಿಸಲಿಕ್ಕೆ ಎಷ್ಟು ಬೇಕು? ಮೈ ಮೇಲೆ ಒಂದು ಬಟ್ಟೆ ಅಥವಾ ಬೇಡ ಒಂದು ಎರಡು ಬಟ್ಟೆ ಹಾಕ್ಕೊಂಡ್ರೆ ಸಾಕು. ಭಾಳ ಸಂಗ್ರಹ ಮಾಡ್ಬೇಕಂತ ಹೇಳಿ 10 ಬಟ್ಟೆ ಹಾಕ್ಕೊಂಡ್ರೆ ಬಟ್ಟೆನ ವಜ್ಜ ಆಗ್ತಾವೆ. ಬಟ್ಟೆ ಹಾಕೊಳ್ಳೋದು ಎದಕ್ಕೆ? ಮೈ ಮೇಲೆ ತೊಟ್ಕೊಳ್ಳೋದು ಎದಕ್ಕೆ? ನಮಗೆ ಹಿತ ಆಗಲಿ, ಸಂತೋಷ ಆಗಲಿ ಅಂತ. ಹಾಗೆ ಸಂಪತ್ತನ್ನು ಕೂಡಿಸೋದು ಎದಕ್ಕೆ, ಗಳಿಸೋದು ಎದಕ್ಕೆ ಅಂದರೆ ನಮಗೆ ಸಂತೋಷ ಆಗಬೇಕು, ಭಾರ ಆಗಬಾರ್ದು. ನಾವು ಅನುಭವಿಸಬೇಕು, ಅದನ್ನೇ ಹೊರೆಯಾಗಿ ಮಾಡ್ಕೊಳ್ಬಾರ್ದು. ಈಗ ಶಹರದಾಗ ನೋಡ್ರಿ, ಹುಡುಗರು ಆಟ ಆಡಲಿ ಅಂತ ಹೇಳಿ ಸಾಮಾನು ತರ್ತಾರೆ. ಒಂದು ಕೋಣೆ ಎಲ್ಲ ಸಾಮಾನದಿಂದ ತುಂಬಿಬಿಡ್ತಾರೆ, ಎಲ್ಲ ಥರದ ಆಟಿಕೆಗಳು. ಆದರೆ ಒಂದು ಏನು ಅಂದ್ರೆ ಅವ್ನು ಹುಡುಗ ಆಟನ ಆಡೋದಿಲ್ಲ, ತೊಗೊಂಡು ಏನು ಮಾಡೋದು ಅವು ಆಟಿಕೆ ಅಲ್ಲ. ಇವು ನಮ್ಮ ಹಳ್ಳಿ ಹುಡುಗರು ಏನೂ ಸಾಮಾನನೇ ಇಲ್ಲ, ಗಿಡಮಂಗೆ ಆಟ ಆಡ್ತಾವ, ಸಣ್ಣದೊಂದು ದಂಟದಿಂದ ಎತ್ತ ಮಾಡಿ ಆಟ ಆಡ್ತಾವ, ಮಣ್ಣನ್ನೇ ಒಂದು ಮಣಿ ಮಾಡಿ ಆಟ ಆಡ್ತಾವ, ಸಂತೋಷ ಪಡ್ತಾವ. ಸಂತೋಷ ಪಡಲಿಕ್ಕೆ ಭಾಳ ಬೇಕಂತಿಲ್ಲ. ಈಗ ನೋಡ್ರಿ, ಇಲ್ಲಿ ರಂಗೋಲಿ ಹಾಕ್ಯಾರ, ಮಣ್ಣದ, ಅದ್ರ ಮೇಲೆ ಸ್ವಲ್ಪ ಬಣ್ಣ ಹಾಕಿ ಎಷ್ಟು ಸುಂದರ ರಂಗೋಲಿ ಹಾಕ್ಯಾರ, ಎಷ್ಟು ಅದ್ಭುತ ಕಾಣ್ತದೆ. ಆಗ ನಾವು ಜೀವನದಲ್ಲಿ ಏನು ಮಾಡಬೇಕು ಅಂದರೆ ಅನುಭವಿಸೋದು, ಸಣ್ಣ ಸಣ್ಣ ಸಂಗತಿಗಳಲ್ಲೇ ಸಂತೋಷ ಪಡುವುದು. ಭಾಳ ಆದ ಬಳಕೆ ಸಂತೋಷ ಪಡ್ತೀನಿ ಅಂದರೆ ಮನುಷ್ಯನಿಗೆ ದುಃಖ ಆಗ್ತದೆ, ತ್ರಾಸ ಆಗ್ತದೆ. ಇದು ಜೀವನ ಇರುವವರೆಗೆ. ಮತ್ತು ಅದರ ಜೊತೆಗೆ ಜ್ಞಾನವನ್ನು ನಾವು ಮಾಡಿಕೊಳ್ಳೋದು, ಸರಿಯಾದ ಜ್ಞಾನ ಇರಬೇಕು ಮನುಷ್ಯನಿಗೆ. ಈಗ ಹೇಳ್ತಾರ ಹಂಗಲ್ಲ. ಮತ್ತು ಈಗ ಯಾರ್ಯಾರ ಆಯುರ್ವೇದ ಹೇಳ್ತಾರ ಅವರೆಲ್ಲ ಅಲೋಪತಿ ಔಷಧ ತೋತಾರೆ. ತೂಕ ಕಡಿಮೆ ಮಾಡ್ಕೊಳ್ಬೇಕಂತ ಹೇಳ್ತಾರ, ಅವರೇ ದಪ್ಪಿರ್ತಾರೆ. ಕಣ್ಣಿಗೆ ನಂಬರ್ ಬರಬಾರ್ದು, ಹಂಗೆ ಔಷಧ ಹಂಗೆ ಮಂತ್ರ ಅಂತ ಹೇಳ್ತಾರೆ, ಅವರೇ ಚಸ್ಮಾ ಹಾಕ್ಕೊಂಡಿರ್ತಾರೆ. ತೊಗೊಂಡು ಏನು ಮಾಡೋದು? ಅದಕ್ಕೆ ಅವರು ಹಿಂದಿನವ್ರು ಏನು ಹೇಳಿದರು ಅಂದ್ರೆ, ಇದು ಹೇಳುವುದು ನಡೆಯುವುದು ಬಹಳ ಕಷ್ಟ ಅದ. ಹಿಂದಿನವ್ರು ಎಷ್ಟು ಚಂದ ಹೇಳಿದರು, ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಅವ್ರದ್ದು ವೇದ ಮಂತ್ರ ಮುಗೀತು, ಈ ಜನ್ಮದಾಗ ನೀ ಮುಕ್ತೆ, ನುಡ್ದಂಗೆ ನಡೆದಿ ಅಂದ್ರೆ, ಹೇಳಿದಂಗೆ ನಡೆದಿ ಅಂದರೆ ಮುಕ್ತ ನೀನು. ಇಲ್ಲಾದ್ರೆ ಎನ್ನ ನಡೆ ಒಂದು ಪರಿ, ಎನ್ನ ನುಡಿ ಒಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ. ಬಸವಣ್ಣವರು ಪಾಪ ತಮ್ಮ ಮೇಲೆ ಹಾಕೊಂಡು ಹೇಳ್ತಾರೆ, ಅವರು ನನ್ನ ನಡಿ ಒಂದು ರೀತಿ ಅದ, ನನ್ನ ನುಡಿ ಒಂದು ರೀತಿ ಅದ,
ನನ್ನೊಳಗೆ ಏನೂ ಶುದ್ಧ ಇಲ್ಲ, ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವ ಎನ್ನೊಳಗಿಪ್ಪನಯ್ಯ. ನುಡಿ ಅಂಗಣೆ ನಮ್ಮದು ನಡೆ ಇತ್ತು ಅಂದ್ರೆ, ನಡಿ ಅಂಗಣೆ ನಮ್ಮದು ನುಡಿ ಇತ್ತು ಅಂದರೆ ಕೂಡಲ ಸಂಗಮ ದೇವನೇ ನಮ್ಮ ಒಳಗಿರ್ತಾನ ಅಂತ ಅವ್ರು ಹೇಳಿದ್ದಾರೆ. ಆಗ ಒಳ್ಳೆಯ ನಿಜವಾದ ಜ್ಞಾನವನ್ನು ನಾವು ಮಾಡಿಕೊಳ್ಳೋದು, ಇವು ಎರಡು ಕೆಲಸ ಮಾಡೋದು. ಒಂದು ಜ್ಞಾನವನ್ನು ಪಡೆಯುವುದು, ಅದು ಎದಕ್ಕೆ ಅಂದರೆ ಕೊನೆಗೆ ನಾವು ಬಯಲ ಸ್ವರೂಪವನ್ನು ಹೊಂದಲಿಕ್ಕೆ. ಆನಂತರ ನಮ್ಮ ಜೀವನ ಇರುವವರೆಗೆ ನಾವು ಎಲ್ಲಿ ಇರ್ತೀವಿ ಅಲ್ಲಿ ಅನುಭವಿಸೋದು. ಅದು ಇಲ್ಲ ಇದು ಐತಿ ಅಂತ ಕೊರತೆಗಳ ಕಡೆ ನೋಡಬಾರ್ದು. ನಮ್ಮ ಮನಸ್ಸು ಏನು ಮಾಡ್ತದಂದ್ರೆ ಬರೀ ಇಲ್ಲದ ಕಡೆನೇ ನೋಡ್ತಾ ಇರ್ತದೆ. ಏನಿಲ್ಲ ಅದೇ. ಈಗ ಇಲ್ಲೆಲ್ಲ ಇಷ್ಟು ತುಂಬಿರ್ತದಲ್ಲ, ನಮ್ಮ ಮನಸ್ಸು ಏನು ಮಾಡ್ತಂದ್ರೆ ಎಲ್ಲಿ ಖಾಲಿ ಐತೆ ಅಲ್ಲಿ ನೋಡ್ತಿರ್ತದೆ, ತುಂಬಿದ್ದು ನೋಡೋದನ್ನೇ ಇಲ್ಲ. ಇಷ್ಟೆಲ್ಲ ತುಂಬ್ಯದ ಇಷ್ಟೆಲ್ಲ ಐತಿ ಅಂತ ಅನಿಸೋದನ್ನೇ ಇಲ್ಲ. ಎಲ್ಲಿ ಖಾಲಿ ಅದ ಅಲ್ಲಿ ನೋಡ್ತಿರ್ತದೆ, ಅದಕ್ಕೆ ತ್ರಾಸು ಮಾಡ್ಕೊಳ್ತದೆ. ತುಂಬಿದ್ದು ನೋಡಿದ್ರೆ ಸಂತೋಷ. ಇಲ್ಲಿ ನೋಡ್ರಿ ನೀವು, ಹೀಗೆ ಸುಮ್ಮನೆ ಸಮೀಪದಲ್ಲೇ ಹರಿಯುವಂಥ ಹೊಳಿ, ಸುತ್ತಮುತ್ತಲು ಹಚ್ಚ ಹಸಿರಾದಂಥ ನಿಸರ್ಗ ಮತ್ತು ಒಳ್ಳೆಯ ಹಾರ್ದಿಕ ಜನ, ಹೀಗೆ ನಾವು ಎಲ್ಲ ನೋಡ್ತಾ ಚಲೋ ಚಲೋ ಅಂಥದನ್ನು ನೋಡ್ತಿದ್ದೀವಿ ಅಂದರೆ ನಾವು ಇರುವಂಥ ಈ ಭಂಡಾರ ಕೌಟಿನೇ ಸ್ವರ್ಗ ಆಗ್ತದೆ. ಇನ್ನು ನೋಡಕ್ಕೂ ಬರ್ತದೆ, ಇಲ್ಲಿ ಏನದಪ್ಪ ದಾರಿ ಸರಿ ಇಲ್ಲ, ಕೆಟ್ಟ ಧೂಳಿರ್ತದ, ಒಂದೊಂದು ಸಲ ವಿಪರೀತ ಥಂಡಿರ್ತದ ಅಂತ ಕೊರತೆನೂ ನೋಡಕ್ಕೂ ಬರ್ತದೆ, ದುಃಖ ಪಟ್ಕೊಳ್ಳಿಕ್ಕೂ ಬರ್ತದೆ. ಸಾಧನೆ ಅಂದರೆ ನಾವು ಮುಕ್ತರಾಗುವುದಂದರೆ ಎಂದೋ ಒಂದು ದಿವಸ 100 ವರ್ಷದ ನಂತರ ದೇಹ ಬಿಟ್ಟ ನಂತರ ಮುಕ್ತರಾಗುವುದಿಲ್ಲ. ಇದನ್ನು ತಲೆಯಾಗಿನ ತೆಗೆದುಬಿಡ್ರಿ ಇದ್ದಾಗ. ಈಗ ನಾವು ಮನೆಗೆ ಹೋಗಾಗನೇ ಮುಕ್ತರಾಗಿ ಹೋಗಬೇಕು. ನಮ್ಮ ಮನೆಯನ್ನು ನಾವು ಹೀಗೆ ನೋಡುವುದು ಸಣ್ಣದೇ ಇರಲಿ, ಗುಡಿಸಲನೇ ಇರಲಿ, ನಮ್ಮದು 2 ಎಕರೆನೋ 20 ಎಕರೆನೋ ಎಷ್ಟೇ ಹೊಲ ಇರಲಿ, ಏನೇ ಇರಲಿ, ಈಗ ನಾವು ಅದೇವಲ್ಲ, ಇದು ನಾವು ಪಡೆದದ್ದು ಭಾಳ ಅದ್ಭುತ ಐತಿ ಅಂತ ಭಾವಿಸುವುದು, ಅದು ದೇವರ ಪ್ರಸಾದ ಅದ ಅಂತ ಭಾವಿಸುವುದು. ನಮ್ಮ ಶರೀರನೇ ಇರಲಿ, ನಮ್ಮ ಸಮೀಪ ಇರುವವ್ರನ್ನೇ ಇರಲಿ, ಎಲ್ಲನೂ ಚಲೋ ಅದ ಅಂತ ಭಾವಿಸಬೇಕು. ಕೆಲವು ಜನ ಏನು ಮಾಡ್ತಾರೆ, ಇವ್ರು ಸುಂದರ ಅದಾರ, ಇವ್ರು ಕುರೂಪ ಅದಾರ ಅಂತ ಅವ್ರು ಗುರ್ತ ಮಾಡ್ತಾರೆ. ಇಲ್ಲಿ ಅಷ್ಟೇ ಅಂತಲ್ಲ, ಭಾಳ ಜನ ಅಲ್ಲಿ ಕುಂಭಕ್ಕೆ ಹೋಗ್ಯಾರ, ಕುಂಭಕ್ಕೆ ಅಲ್ಲೆಲ್ಲ ಸಾಧು ಸಂತರು ನೋಡೋದು ಬಿಟ್ಟು ಒಬ್ಬ ಹೆಣ್ಮಗಳು ನೋಡ್ಕೊಂಡು ತಿರುಗಾಡಕತ್ಯಾರ. ಆಕೆನೋ ಹೆಣ್ಮಗಳು ಮೊನಾಲಿಸಾ ಅಂತ ಭಾಳ ಸುಂದರ ಅದಾಳಂತ ಹೆಣ್ಮಗಳು. ಆಕೆಯ ಕಣ್ಣಿನಂಗೆ ಯಾರೂ ಕಣ್ಣಿಲ್ಲಂತ. ಎಲ್ಲರೂ ಮೊಬೈಲ್ದಾಗ ಹಾಕಿದೆ ಹಾಕಾಕತ್ಯಾರ, ಟಿ ವಿಯಾಗೂ ಹಾಕಿದೆ ಮೊನಾಲಿಸಾ ಅಂತ. ಅವ್ರಿಗೆ ಗೊತ್ತಿಲ್ಲ, ಟಿ ವಿ ಅವರಿಗೆ ಕಣ್ಣು ಒಬ್ರಂಗೆ ಒಬ್ರು ಇರುವುದೇನೇ ಇಲ್ಲ ಅಂತ. ನಾವು ವಿಶ್ವ ಸುಂದರರೇ, ನೀವು ವಿಶ್ವ ಸುಂದರ, ನಿಮ್ಮಂಗೆ ಯಾರಿಲ್ಲ ಜಗತ್ತಿನಾಗ, ನೀವು ಒಬ್ಬರೇ. ನಮ್ಮಂಗೆ ನಾವು ಒಬ್ಬರೇ, ನಮ್ಮಂಗೆ ಯಾರು ಅದಾರ? ಯಾರೂ ಇಲ್ಲ. ಒಂದು 10-20 ಮಂದಿ ಇವ್ರಿಗೆ ಚಲೋ ಸುಂದರ ಅದಾರಂತೆ ಸುಂದರ ಆಗ್ಯಾರ ಅವರು. ಅಲ್ಲಿ ದಕ್ಷಿಣ ಆಫ್ರಿಕಾದವ್ರಿಗೆ ಹೋಗಿ ಕೇಳ್ರಿ ಯಾರು ಸುಂದರ ಅಂದ್ರೆ ಕಪ್ಪಿದ್ದವ್ರು ಸುಂದರ ಅಂತ ಹೇಳ್ತಾರೆ ಅವರು. ಇದೇನು ಮಾಡ್ಯಾರ, ಕೆಂಪು ಬಣ್ಣ ತೊಗೊಂಡು ಏನು ಉಪಯೋಗ ಐತಿದು ಅಂತಾರ. ಅವ್ರವ್ರಿಗೆ ಅವರು ಸುಂದರ. ಆದ್ದರಿಂದ ನಾವು ನೋಡುವಂಥ ದೃಷ್ಟಿಕೋನ ಅದ, ದೃಷ್ಟಿಕೋನ. ಹಾಗೆ ನಾವು ಒಂದು ಒಳ್ಳೆಯ ದೃಷ್ಟಿಯಿಂದ ನೋಡುವುದು, ಅನುಭವಿಸ್ತಾ ಹೋಗುವುದು, ಜಗತ್ತನ್ನು ಅನುಭವಿಸೋದು. ಜಗತ್ತನ್ನೆಲ್ಲ ಬದಲು ಮಾಡುವುದಲ್ಲ, ಅನುಭವಿಸೋದು. ಅದು ನಾವು ಮಾಡಬೇಕಾಗಿರುವಂಥ ಕಾರ್ಯ. ಜ್ಞಾನವನ್ನು ಪಡೆಯುವುದು ಮತ್ತು ಅನುಭವಿಸುವುದು. ನಮ್ಮಲ್ಲಿ ಅದು ಜ್ಞಾನ ಹೆಚ್ಚಾಗಬೇಕು ಮತ್ತು ಅನುಭವನೂ ಹೆಚ್ಚಾಗಬೇಕು. ನಮಗೆ ದೇವರು ಇಷ್ಟು ದಿವಸ ಕಳಿಸಿದ, ನೀನು ಇಷ್ಟು ದಿವಸ ಬದುಕಲಿಕ್ಕೆ ಅವಕಾಶ ಕೊಟ್ಟು ಭಾಳ ಸಂತೋಷ, ನಿನಗೆ ಧನ್ಯವಾದ ಅಂತ ಹೋಗುವಾಗ ಹೇಳಿ ಹೋಗೋದು. ಆ ಭಾವ ಬರಬೇಕು. ಇನ್ನೂ ಮಾಡೋದು ಉಳಿತು, ಕೊರತೆಗಳು ಉಳಿದು, ಅದು ಆಯಿತು ಇದು ಆಯಿತು, 108 ಚಿಂತೆ ತಲೆಯಾಗ ಹಾಕ್ಕೊಂಡಿವಿ ಅಂತಂದರೆ ಇದೇ ಬಂಧನದ ಜೀವನ. ನಾವು ಈಗ ಇರುವಾಗನೇ ಜೀವನ ಮುಕ್ತರಾಗಿ ಬದುಕಬೇಕು. ಸಂತರೆಲ್ಲ ಹಾಗೆ ಮುಕ್ತರಾಗಿ ಅವರು ಜೀವನವನ್ನು ಸಾಗಿಸಿದರು. ಅದಕ್ಕಾಗಿಯೇ ಸತ್ಸಂಗ ಇರುವುದು, ಅದಕ್ಕಾಗಿಯೇ ನಾವೆಲ್ಲರೂ ಸ್ವಲ್ಪ ಕೂಡುವುದು.
ಚಿಂತನೆಯನ್ನು ಮಾಡೋದು. ಇವತ್ತು ಪೂಜ್ಯರೂ ಸಹಿತ ಎಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದರು. ಸಂಜವಾಡದ ಪೂಜ್ಯರು, ಭಾಳ ಸಂತೋಷ. ನಮ್ಮ ಭರತ ಮುನಿಗಳು ದಿವಸ ಚಿಂತನಕ್ಕೆ ಬರ್ತೀವಿ ಅಂದವ್ರು ಇವತ್ತೇ ಬಂದಾರ. ಮೊದಲು ಹೋಗಾಗಿ ಹೇಳಿ ಹೋಗಿದ್ರಲ್ಲ, ಸಾಯಂಕಾಲನೂ ಸಹಿತ ಚಿಂತನೆ ಭಾಳ ಚಂದ ಮಾಡ್ತಾರೆ ಎಲ್ಲರೂ. ಕೇಳಬೇಕು, ಎಷ್ಟು ಅನುಭವ ಪೂರ್ಣವಾಗಿ ಅದನ್ನು ಹೊರೆಗೆ ಹಚ್ಚಿ ಹೇಳ್ತಾರೆ. ಹೀಗೆ ನಾವು ಪ್ರತಿ ದಿವಸ ಒಂದೊಂದು ಮಾತುಗಳನ್ನು ನೋಡೋಣ. ಇವತ್ತು ಒಂದು ಜ್ಞಾನವನ್ನು ನಾವು ಉಪಾಸನೆ ಮಾಡಬೇಕು. ಜ್ಞಾನ ನನಗೆಲ್ಲ ತಿಳಿದೈತಿ ಅಂತ ಹೇಳಬಾರ್ದು. ಇನ್ನೂ ಎಲ್ಲೆಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯದ ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದು. ಎರಡನೇದು, ನಮ್ಮ ಜೀವನ ಇರುವವರೆಗೆ ನಾವು ಯಾವ ರೂಪದಲ್ಲಿರ್ತೀವಿ ಆ ರೂಪದಲ್ಲಿ ಅನುಭವಿಸೋದು. ಪ್ರತಿಯೊಂದು ಪದಾರ್ಥನೂ ಪ್ರಸಾದ ಆಗಬೇಕು. ನೀವು ಪುಟ್ಟಿಕಾಯಿನ ತಿಂತಿರ್ಬೇಕಂತ ಇಟ್ಕೊಳ್ರಿ. ಪುಟ್ಟಿಕಾಯಿ ಅಂತ ಹಣ್ಣು ಯಾವುದದ? ಸೇಬು ಹಣ್ಣು ಏನೂ ಅಲ್ಲ ಅದ್ರ ಮುಂದೆ. ನಾವು ಕೈಯಾಗ ಪುಟ್ಟಿಕಾಯಿ ಹಿಡಿದು ಸೇಬು ಹಣ್ಣು ಇಲ್ಲಲ್ಲ ಅಂತ ಅನ್ಬಾರ್ದು. ಅದರದ್ದು ಪುಟ್ಟಿಕಾಯಿದು ರೊಕ್ಕ ಬೆಲೆ ಕಡಿಮೆ ಇರಬಹುದು, ಆದ್ರೆ ಅದರಷ್ಟು ಸಾತ್ವಿಕ ಯಾವುದದ? ಅವರಿಗೆ ನಾವು ಒಂದು ವೇಳೆ ಕಾಶ್ಮೀರದವ್ರಿಗೆ, ಹಿಮಾಚಲ ಪ್ರದೇಶದವರಿಗೆ ಪುಟ್ಟಿಕಾಯಿ ಕಳಿಸಿದ್ವಿ ಅಂದ್ರೆ ಅವ್ರು ಸೇಬು ಹಣ್ಣು ತಿನ್ನೋದಿಲ್ಲ, ಪುಟ್ಟಿಕಾಯಿನ ತಿಂತಾರೆ. ಯಾಕಂದ್ರೆ ಅಷ್ಟು ಚಲೋ ಅದ ಪುಟ್ಟಿಕಾಯಿ. ಒಣ ಭೂಮಿಯಾಗ ಬರ್ತದೆ. ಅದಕ್ಕೆ ನೀರು ಬೇಡ, ಔಷಧ ಬೇಡ, ಏನೂ ಕೇಳಬೇಡ್ರಿ. ಹಸಿ ಇದ್ದಾಗ ಕಸ ಬೆಂಡಿ ಆಗ್ತದ, ಹಣ್ಣು ಆಯ್ತಂದ್ರೆ ಪುಟ್ಟಿಕಾಯಿ. ಇದು ಎಂಥ ಹಣ್ಣದ ನೋಡ್ರಿ. ಹಸಿ ಇದ್ದಾಗ ಕಸ ಬೆಂಡಿ, ಹಣ್ಣು ಆಯ್ತಂದ್ರೆ ಪುಟ್ಟಿಕಾಯಿ. ಹೀಗೆ ವಾಸನೆ ಬಂದ್ರೆ ನೋಡ್ಬೇಕದರದು. ಅದನ್ನು ಉಣ್ಣಾಗಿ ಇವ ಕೊಟ್ರೆ, ಇದೇನು ಪುಟ್ಟಿಕಾಯಿ, ಇದ್ರಾಗ ಏನೈತಿ, ಸೇಬು ಹಣ್ಣಿದ್ರೆ ಭಾಳ ಚಲೋ ಆಯ್ತಿತ್ತು ಅಂದ, ಮುಗೀತು. ಪುಟ್ಟಿಕಾಯಿದ ಸ್ವಾದನೆ ಹೋಯ್ತು. ಅದ್ರಾಗ ಆನಂದನೇ ಇರೋದಿಲ್ಲ. ಅದಕ್ಕಾಗಿ ತಿಂದು ಉಂಡು ಮಸ್ತಾಗಿರಬೇಕು. ಭಾಳ ಗಳಿಸಿ ಅದು ಚಿಂತೆ ಮಾಡಿ ಇರಬಾರ್ದು. ಗಳಿಸೋದು. ಅನುಭವಿಸಲಿಲ್ಲ ಅಂತಂದರೆ ಏನದ್ರ ಸಂಪತ್ತಿದ್ದು ಏನು ಮಾಡೋದು? ತೊಗೊಂಡೆಲ್ಲ ಅದು ಹೆಣದ ಶೃಂಗಾರ ಇದ್ದಂಗೆ. ಹೆಣ ಕೂಡಿಸಿರ್ತಾರೆ ನೋಡ್ರಿಲ್ಲ, ಅವನಿಗೆಲ್ಲ ರೇಷ್ಮೆ ಪಟಕ ಸುತ್ತಿರ್ತಾರ, ವಸ್ತ್ರ ಹಾಕಿರ್ತಾರ, ಆಭರಣ ಹಾಕಿರ್ತಾರ, ಆನಂತರ ಎಲ್ಲ ಹಾರ ಹಾಕಿರ್ತಾರ. ಏನು ಮಾಡೋದು? ಒಳಗೆ ಏನೂ ಇಲ್ಲಲ್ಲಿ. ಸುಮ್ಮ ಮ್ಯಾಲ ಪಟಕ ಸುತ್ತ್ಯಾರ. ಭಾಳತ್ತಾದ್ರೆ ವಾಸನೆ ಬರ್ತತಿ ಅಂತ ತೆಗೆದುಕೊಂಡು ಹೋಗಬೇಕಾಗ್ತದೆ. ಅನುಭವ ಇಲ್ಲದ ಭೋಗ ಹೆಣದ ಶೃಂಗಾರ ಇದ್ದಂಗ. ಅನುಭವಿಸ್ಬೇಕು, ನಾವು ಸ್ವತಃ ಅನುಭವಿಸ್ಬೇಕು. ಅದಕ್ಕಾಗಿಯೇ ಜೀವನ ಇರೋದು. ಮತ್ತೆ ನಾಳೆ ನಾವೆಲ್ಲ ಕೊಡೋಣ. ಎಲ್ಲರಿಗೂ ನಮಸ್ಕಾರ.